ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 2026ರ T20 ವಿಶ್ವಕಪ್ ನ ಫೈನಲ್ ಪಂದ್ಯಕ್ಕಿಂತ ಮುಂಚೆಯೇ ಪಾಕಿಸ್ತಾನದ ದಿಗ್ಗಜ ಮಾಜಿ ಆಟಗಾರರು ಭಾರತ ತಂಡಕ್ಕೆ ಸಪೋರ್ಟ್. ಫೈನಲ್ ಪಂದ್ಯದಲ್ಲಿ ಯಾವ ತಂಡ ಗೆಲ್ಲುತ್ತೆ ಅಂದರೆ ಭಾರತ ತಂಡ ಗೆಲ್ಲುತ್ತೆ ಅಂದ ವಾಸಿಂ ಅಕ್ರಮ್, ಶೋಯಬ್ ಅಖ್ತರ್. ಇನ್ನಷ್ಟು ಮಾತನಾಡಿದಂತ ವಾಸಿಂ ಅಕ್ರಮ್ ಮತ್ತು ಶೋಯಬ್ ಅಖ್ತರ್ ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ನಗೋದು ಪಕ್ಕ. ಅಷ್ಟಕ್ಕೂ ವಾಸಿಂ ಅಕ್ರಮ್ ಮತ್ತು ಶೋಯಬ್ ಅಖ್ತರ್ ಅವರು ನಮ್ಮ ಭಾರತ ತಂಡದ ಬಗ್ಗೆ ಏನೆಲ್ಲ ಮಾತನಾಡಿದ್ದಾರೆ ಮತ್ತು ಏನೆಲ್ಲ ಹೇಳಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಅನ್ನು ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಇನ್ನು ನಿಮ್ಮ ಪ್ರಕಾರ ನಮ್ಮ ಭಾರತ ತಂಡ ಬಂದ್ಬಿಟ್ಟು 2026ರ T20 ವಿಶ್ವಕಪ್ ನ ಫೈನಲ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಗೆಲ್ಲುತ್ತಾ ಇಲ್ವಂತ ಕಾಮೆಂಟ್ ಮಾಡಿ. ಗೆಲ್ಲುತ್ತೆ ಅನ್ನೋದಾದ್ರೆ ಎಸ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಈ ಬಾರಿಯ ವಿಶ್ವಕಪ್ ನಲ್ಲಿ ನಮ್ಮ ಭಾರತ ತಂಡ ಅದ್ಭುತ ಪ್ರದರ್ಶನ ಮತ್ತು ಭರ್ಜರಿ ಪ್ರದರ್ಶನ ಆದ್ರೆ ಕೊಡ್ತಾ ಇದೆ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಬ್ಯಾಟಿಂಗ್, ಬೌಲಿಂಗ್ ಮತ್ತು ಫೀಲ್ಡಿಂಗ್ ನಲ್ಲಿ ಅತ್ಯುತ್ತಮ ಫಾರ್ಮ್ ನಲ್ಲಿ ಆದ್ರೆ ಬರ್ತಾ ಇದೆ ನಮ್ಮ ಟೀಮ್ ಇಂಡಿಯಾ. ಹೌದು ಸ್ನೇಹಿತರೆ, ಒಂದು ಪಂದ್ಯದಲ್ಲಿ ಲೀಗ್ ಸ್ಟೇಜ್ ಪಂದ್ಯದಲ್ಲಿ ಆಗಿರ್ಬೋದು, ಸೂಪರ್ ಎಂಟರ್ ಪಂದ್ಯಗಳಲ್ಲಿ ಆಗಿರ್ಬೋದು, ನಮ್ಮ ಭಾರತ ತಂಡ ಒಂದು ಪಂದ್ಯದಲ್ಲಿ ಒಬ್ಬ ಬ್ಯಾಟ್ಸ್ಮನ್ ಆಡಿದ್ರೆ ಇನ್ನೊಬ್ಬ ಬ್ಯಾಟ್ಸ್ಮನ್ ಆದ್ರೆ ಆಡ್ತಾ ಇರ್ಲಿಲ್ಲ. ಆದ್ರೆ ಇದೀಗ ಸೆಮಿಫೈನಲ್ ಅಂತ ಬಂದಾಗ ಟೀಮ್ ಇಂಡಿಯಾ ಎಲ್ಲ ಒಗ್ಗಟ್ಟಾಗಿ ತೋರಿಸ್ತಾ ಇದಾರೆ ಅಂತಾನೆ ಹೇಳ್ಬೋದು. ಟೀಮ್ ಇಂಡಿಯಾದ ಒಗ್ಗಟ್ಟಾದ್ರೆ ತೋರಿಸಿದ್ರು ಇಂಗ್ಲೆಂಡ್ ವಿರುದ್ಧ. ಹೌದು ಸ್ನೇಹಿತರೆ, ಆ ಕಾರಣದಿಂದಾಗಿ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಇಂಗ್ಲೆಂಡ್ ವಿರುದ್ಧ ಆದ್ರೆ ಗೆದ್ದಿದೆ. ಎಸ್ಪೆಷಲಿ ಮಾತಾಡ್ಬೇಕಂತಂದ್ರೆ ಅಕ್ಷರ್ ಪಾಟೀಲ್ ಅವರ ಫೀಲ್ಡಿಂಗ್ ಗೆ ಯಾಡ್ಸಪ್ ಆದ್ರೆ ಹೇಳಲೇಬೇಕು. ಆ ರೇಂಜ್ ಗೆ ಫೀಲ್ಡಿಂಗ್ ಆದ್ರೆ ಮಾಡಿದ್ರು. ಇನ್ನೊಂದು ಕಡೆಗೆ ಹಾರ್ದಿಕ್ ಪಾಂಡ್ಯ, ಬೂಮ್ರಾ ಬೌಲಿಂಗ್ ಆಗಿರ್ಬೋದು ಮತ್ತು ಸಂಜು ಸ್ಯಾಮ್ಸನ್ ಬ್ಯಾಟಿಂಗ್ ಮತ್ತು ತಿಲಕ್ ವರ್ಮಾ ಆಗಿರ್ಬೋದು, ಹಾರ್ದಿಕ್ ಪಾಂಡ್ಯ ಆಗಿರ್ಬೋದು, ಶಿವಮ್ ದುಬೆ ಎಲ್ಲ ಅದ್ಭುತ ಬ್ಯಾಟರ್ಸ್ ಗಳು ಅದ್ಭುತ ಬ್ಯಾಟಿಂಗ್ ಆದ್ರೆ ಮಾಡ್ತಾ ಇದ್ದಾರೆ. ಇನ್ನು ಇಶಾನ್ ಕಿಶನ್ ಕೂಡ ಒಳ್ಳೆ ಫಾರ್ಮ್ ನಲ್ಲಿ ಆದ್ರೆ ಬರ್ತಾ ಇದ್ದಾರೆ. ಆದ್ರೆ ಒಂದೇ ತಲೆನೋವಾಗಿರೋದು ಅಭಿಷೇಕ್ ಶರ್ಮಾ ಬಗ್ಗೆ. ಹೌದು ಸ್ನೇಹಿತರೆ, ಯಾಕಂತಂದ್ರೆ ಅಭಿಷೇಕ್ ಶರ್ಮಾ ಅವರು ಅಷ್ಟೊಂದು ಕನ್ವಿನ್ಸಿಂಗ್ ಆಗಿ ಕಾಣ್ತಾ ಇಲ್ಲ. ಪ್ರೆಷರ್ ತಗೊಂತಿದಾರೋ ಅಥವಾ ಅವ್ರಿಗೆ ಏನಾದ್ರು ಪ್ರೆಷರ್ ಯಾರು ಆಗ್ತಿದಾರ ಅಂತ ಗೊತ್ತಾಯ್ತಿಲ್ಲ. ಒಟ್ನಲ್ಲಿ ಬಂದ್ಬಿಟ್ಟು ಅಭಿಷೇಕ್ ಶರ್ಮಾ ಅವರು ಈ ವಿಶ್ವಕಪ್ ನಲ್ಲಿ ತುಂಬಾನೇ ಆದ್ರೆ ಸ್ಟ್ರಗಲ್ ಆದ್ರೆ ಮಾಡ್ತಾ ಇದ್ದಾರೆ. ಆ ಕಾರಣದಿಂದಾಗಿ ಅಭಿಷೇಕ್ ಶರ್ಮಾ ಅವರು ಫೈನಲ್ ಅಲ್ಲಿ ಮಿಂಚಿಕೊಳ್ಳಲಿ ಅಂತಂದು ಎಲ್ಲರೂ ಕೂಡ ಪ್ರಾರ್ಥನೆ ಆದ್ರೆ ಮಾಡೋಣ. ಇನ್ನೊಂದೇನಂತಂದ್ರೆ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಇದೀಗ ಫೈನಲ್ ಗಾತ್ರ ಎಂಟ್ರಿ ಕೊಟ್ಟಿದೆ. ಅದು ನ್ಯೂಜಿಲೆಂಡ್ ವಿರುದ್ಧ ಆದ್ರೆ ಆಡ್ತಾ ಇದೆ. ಇನ್ನು ಈ ಪಂದ್ಯ ಬಂದ್ಬಿಟ್ಟು ಮಾರ್ಚ್ 8ನೇ ತಾರೀಕು ಭಾನುವಾರದಂದು ಸಾಯಂಕಾಲ 7 ಗಂಟೆಗೆ ಅಹಮದಾಬಾದ್ ನ ನರೇಂದ್ರ ಮೋದಿ ಸ್ಟೇಡಿಯಂ ನಲ್ಲಿ ಆದ್ರೆ ಆಡ್ತಾ ಇದೆ. ಇನ್ನು ನರೇಂದ್ರ ಮೋದಿ ಸ್ಟೇಡಿಯಂ ಅಂತ ಬಂದಾಗ ನಮ್ಮ ಟೀಮ್ ಇಂಡಿಯಾಗೆ ತುಂಬಾನೇ ತಲೆನೋವಾಗಿದೆ ಅಂತ ಹೇಳ್ಬೋದು. ಹೌದು ಸ್ನೇಹಿತರೆ, ಯಾಕಂತಂದ್ರೆ 2023ರ ODI ವಿಶ್ವಕಪ್ ನ ಫೈನಲ್ ಪಂದ್ಯದಲ್ಲೂ ಕೂಡ ನಮ್ಮ ಟೀಮ್ ಇಂಡಿಯಾ ಯಾವ ರೀತಿ ಹೀನಾಯವಾಗಿ ಸೋತಿತ್ತಂತ ಎಲ್ಲರೂ ಕೂಡ ನೋಡಿದ್ದೇವೆ. ಎಸ್ಪೆಷಲಿ ಆಸ್ಟ್ರೇಲಿಯಾದ ದಿಗ್ಗಜ ಆಟಗಾರ ಓಪನರ್ ಆಗಿರುವಂತಹ ಟ್ರಾವಿಸ್ ಹೆಡ್ ಅವರು ಒಂದ್ ಸೈಡ್ ಆದ್ರೆ ಮ್ಯಾಚ್ ಆದ್ರೆ ಮಾಡಿಬಿಡ್ತಾರೆ. ಆ ಕಾರಣದಿಂದಾಗಿ ನ್ಯೂಜಿಲೆಂಡ್ ನಲ್ಲೂ ಕೂಡ ಒಳ್ಳೆ ಓಪನರ್ಸ್ ಆದ್ರೆ ಇದ್ದಾರೆ. ಟೀಮ್ ಸೆಪರ್ಟ್, ಫಿನ್ ಲ್ಯಾನೆಲ್ ಅಕಸ್ಮಾತ್ ಏನಾದ್ರು ಸೆಟ್ ಆಗದೆ ಆದ್ರು ಅಂತಂದ್ರೆ ಫೈನಲ್ ಮ್ಯಾಚ್ ಅಲ್ಲಿ ಗೇಮ್ ಚೇಂಜರ್ಸ್ ಅಂತಾನೆ ಹೇಳ್ಬೋದು. ಆ ಕಾರಣದಿಂದಾಗಿ ಸ್ವಲ್ಪ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಹುಷಾರಾಗಿ ಆಡ್ಬೇಕು ಫೈನಲ್ ಪಂದ್ಯದಲ್ಲಿ. ಇದೆಲ್ಲ ಬಿಡ್ತು ಅಂತಂದ್ರೆ ಸ್ವಲ್ಪ ನರೇಂದ್ರ ಮೋದಿ ಸ್ಟೇಡಿಯಂಗೂ ಮತ್ತು ನಮ್ಮ ಭಾರತ ತಂಡಕ್ಕೂ ಆಗಿ ಬರುವುದಿಲ್ಲ. ಇದನ್ನ ಚೇಂಜ್ ಮಾಡ್ತಾರೆ ಅಂತ ಹೇಳ್ಬೋದು ಈ ಪ್ಯಾಟರ್ನ್ ನಮ್ಮ ಭಾರತದ ಆಟಗಾರರು ಫೈನಲ್ ಪಂದ್ಯದಲ್ಲಿ. ಇನ್ನು ಇದೆಲ್ಲ ಬಿಡ್ತು ಅಂತಂದ್ರೆ ಇದು ಫೈನಲ್ ಪಂದ್ಯದ ಬಗ್ಗೆ ಪಾಕಿಸ್ತಾನದ ಮಾಜಿ ಆಟಗಾರರು ಮತ್ತು ದಿಗ್ಗಜ ಆಟಗಾರರಾಗಿರುವಂತಹ ಶೋಯಬ್ ಅಖ್ತರ್ ಮತ್ತು ವಾಸಿಂ ಅಕ್ರಮ್ ಅವರು ಬೆಂಕಿ ಹೇಳಿಕೆ ಆದ್ರೆ ಕೊಟ್ಟಿದ್ದಾರೆ. ಎಸ್ಪೆಷಲಿ ನಮ್ಮ ಭಾರತ ತಂಡ ಗೆಲ್ಲುತ್ತೆ ಅಂತಾನೂ ಕೂಡ ಮಾತಾಡಿದ್ದಾರೆ ಅಂತ ಹೇಳ್ಬೋದು. ವಾಸಿಂ ಅಕ್ರಮ್ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ, ಭಾರತ ತಂಡ ಇದೀಗ ಅದ್ಭುತ ಪ್ರದರ್ಶನ ಆದ್ರೆ ಕೊಡ್ತಾ ಇದೆ. ಇನ್ನೊಂದೇನಂತಂದ್ರೆ ಎಲ್ಲರೂ ಕೂಡ ಫಾರ್ಮ್ ನಲ್ಲಿ ಇದ್ದಾರೆ ಮತ್ತು ಆ ಕಾರಣದಿಂದಾಗಿ ನ್ಯೂಜಿಲೆಂಡ್ ತಂಡಕ್ಕೆ ಹೋಲಿಸಿಕೊಂಡರೆ ಭಾರತ ತಂಡ ತುಂಬಾನೇ ಆದ್ರೆ ಸ್ಟ್ರಾಂಗ್ ಆಗಿದೆ. ನನ್ನ ಪ್ರಕಾರ ಬಂದ್ಬಿಟ್ಟು ಈ ಬಾರಿಯ ವಿಶ್ವಕಪ್ ಗೆಲ್ಲುವ ಫೇವರೇಟ್ ತಂಡ ನನ್ನ ಪ್ರಕಾರ ಭಾರತ ಎಂದು ವಾಸಿಂ ಅಕ್ರಮ್ ಅವರು ಖಡಕ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ನಮ್ಮ ಭಾರತದ ಪರವಾಗಿ. ಇನ್ನು ಶೋಯಬ್ ಅಖ್ತರ್ ಅವರು ಕೂಡ ನಮ್ಮ ಭಾರತ ತಂಡದ ಬಗ್ಗೆನೂ ಕೂಡ ಭಾರತದ ಬಗ್ಗೆನೇ ಮಾತಾಡಿದ್ದಾರೆ. ಹೌದು ಸ್ನೇಹಿತರೆ, ಪ್ರತಿಯೊಬ್ಬ ಆಟಗಾರನು ಕೂಡ ಇದೀಗ ಫಾರ್ಮ್ ನಲ್ಲಿ ಆದ್ರೆ ಇದ್ದಾರೆ. ಈ ನ್ಯೂಜಿಲೆಂಡ್ ತಂಡಕ್ಕೆ ಹೋಲಿಸಿಕೊಂಡ್ರೆ ಭಾರತ ತಂಡ ತುಂಬಾನೇ ಆದ್ರೆ ಮೇಲಿದೆ ಮತ್ತು ತುಂಬಾನೇ ಸ್ಟ್ರಾಂಗೆಸ್ಟ್ ತಂಡ. ಆ ಕಾರಣದಿಂದಾಗಿ ಈ ಬಾರಿ ಒನ್ ಸೈಡೆಡ್ ಆಗಿ ಗೆಲ್ಲುತ್ತೆ ಭಾರತ ತಂಡ ಎಂದು ಶೋಯಬ್ ಅಖ್ತರ್ ಅವರು ಕೂಡ ನಮ್ಮ ಭಾರತ ತಂಡದ ಬಗ್ಗೆ ಬೆಂಕಿ ಹೇಳಿಕೆ ಮತ್ತು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಇನ್ನು ನಿಮ್ಮ ಪ್ರಕಾರ ನಮ್ಮ ಭಾರತ ತಂಡ ಬಂದ್ಬಿಟ್ಟು ನ್ಯೂಜಿಲೆಂಡ್ ವಿರುದ್ಧ ಗೆಲ್ಲುತ್ತಲ್ವ ಅಂತ ಕಾಮೆಂಟ್ ಮಾಡಿ. ನನ್ನ ಪ್ರಕಾರ ನೋಡೋದಾಯ್ತು ಅಂತಂದ್ರೆ ಮತ್ತೊಮ್ಮೆ ನಮ್ಮ ಭಾರತ ತಂಡ ಟ್ರೋಫಿ ಆದ್ರೆ ಗೆಲ್ಲುತ್ತೆ. ನಿಮ್ಮ ಪ್ರಕಾರ ಗೆಲ್ಲೋದಾಯ್ತು ಅಂತಂದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಮತ್ತು ಜೈ ಭಾರತ್ ಅಂತ ಕಮೆಂಟ್ ಮಾಡಿ.